ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಕ್ಚುಲಿ ಇವತ್ತು ಒಂದು ಪೂಜೆ ಬಗ್ಗೆ ಒಂದು ರ್ಯಾಂಡಮ್ ಆಗಿ ಒಂದು ಸಣ್ಣ ಇದನ್ನ ಹೇಳ್ತೀನಿ. ಆಮೇಲೆ ಧೂಪ ಮಾಡೋದ್ರ ಬಗ್ಗೆ ತೋರಿಸ್ತೀನಿ. ಧೂಪನ ಯಾವ ಥರ ನಾನು ನಮ್ಮ ಮನೇಲಿ ಮಾಡ್ಕೊಳ್ತೀನಿ ಅಂತ. ಈಗಷ್ಟೇ ಪೂಜೆ ಎಲ್ಲ ಆಯಿತು. ಎಷ್ಟೊಂದು ದೀಪ ಹಚ್ಚಿಟ್ಟು ಉರಿತಾ ಇದೆ. ಸೊ ನನಗೆ ಪರ್ಸ್ನಲಿ ಮನೇಲಿ ದೀಪ ಉರಿತಾ ಇದ್ರೆ ಒಂಥರ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ. ನಿಜವಾಗ್ಲೂ ಸಖತ್ ಇಷ್ಟ ಆಗುತ್ತೆ. ನನಗೆ ಯಾವಾಗ್ಲೂ ದೀಪ ದೇವ್ರ ಮನೇಲಿ ಉರಿತಾ ಇರಬೇಕು. ಸೊ ಈಗಷ್ಟೇ ಪೂಜೆ ಎಲ್ಲ ಮುಗೀತು. ಏನ್ ಗೊತ್ತಾ, ಕಾರ್ತಿಕ್ ಮಾಸದಲ್ಲಿ ದೀಪ ಪ್ರತಿದಿನ ದೀಪ ಹಚ್ಚಿಟ್ಟು, ನಮ್ಮ ಮನೇಲಂತೂ ಹೊಸ್ಲಿಗೆ ಮತ್ತೆ ದೇವ್ರ ಮನೇಲಿ ದೀಪ ಹಚ್ಚಿರ್ತೀನಿ. ಅಕಸ್ಮಾತ್ ನಾನೇನಾದ್ರು ಪೀರಿಯಡ್ಸ್ ಆದ್ರೆ ಮಕ್ಕಳು ಮಾಡ್ತಾರೆ. ಕೆಲವ್ರ ಮನೇಲಿ ಮಕ್ಕಳು ಮತ್ತೆ ಜೆಂಟ್ಸ್ ಎಲ್ಲ ಮಾಡೋದಕ್ಕೆ ಇಷ್ಟಪಡಲ್ಲ. ಅವರು ಮಾಡಕ್ ಆಗಿಲ್ಲ ಅಂದವರು, ಇದಕ್ಕೆ ಏನಾದ್ರೂ ಪ್ರಾಬ್ಲಮ್ ಇರುತ್ತೆ, ಎಲ್ಲಾರು ಆಚೆ ಹೋಗೋದಿರುತ್ತೆ, ಇಂಥ ಟೈಮಲ್ಲಿ ಮಾಡಕ್ ಆಗಿಲ್ಲ ಅಂದವರು ಕಡೆ ಕಾರ್ತಿಕ್ ಸೋಮವಾರ, ಸೊ ಇದೇ ತಿಂಗಳು 17ನೇ ತಾರೀಕು ಕಡೆ ಕಾರ್ತಿಕ್ ಸೋಮವಾರ ಬಂದಿದೆ ಅಲ್ವಾ, ಅವತ್ತು ಇದನ್ನ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಅದ್ರ ಕ್ಲಿಪ್ಪಿಂಗ್ಸ್ನ ನಾನು ಯಾವ ಥರ ರೆಡಿ ಮಾಡ್ಕೊಳ್ಳೋದು, ತೆಂಗಿನಕಾಯಿ ದೀಪ ಹಚ್ಚಿಟ್ಟು ಇವತ್ತು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ನಿಜವಾಗ್ಲೂ ತುಂಬ ಒಳ್ಳೆಯದು. ಕಲ್ಪವೃಕ್ಷ ಅಂತ ಹೇಳ್ತಾರೆ ಮನೆಯ ಅಭಿವೃದ್ಧಿಗೆ. ಮತ್ತೆ ನಮಗೆ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಕೌಟುಂಬಿಕ ಸಮಸ್ಯೆ, ಈ ಥರದ್ದೆಲ್ಲ ಒಂದಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಸಿಗಾಕೊಂಡಿರ್ತೀವಿ. ಸಮಸ್ಯೆ ಇಲ್ಲದೆ ಇರೋ ಮನುಷ್ಯನೇ ಇಲ್ಲ ಅಂತ ನನ್ನ ಪ್ರಕಾರ ನಿಜವಾಗ್ಲೂ ಅನಿಸುತ್ತೆ. ಸೊ ಹಾಗಾಗಿ ಈ ಥರದ್ದೆಲ್ಲ ಇದ್ದಾಗ ನಾವು ಯಾವ ಥರ ಪೂಜೆ ಮಾಡಬೇಕು, ಈ ಕಾರ್ತಿಕ್ ಮಾಸದಲ್ಲಿ ಕೊನೆಯ ದಿನ ಕಡೆ ಕಾರ್ತಿಕ್ ಸೋಮವಾರ ಬರುತ್ತಲ್ವ, ಇದು ಸೋಮವಾರ ಎಲ್ಲ ಸೋಮವಾರಗಳು ಮಾಡಿದ್ರು ಒಳ್ಳೆಯದು. ಆದರೆ ಕಡೆ ಕಾರ್ತಿಕ್ ಮಾಸದಲ್ಲಿ ತೆಂಗಿನಕಾಯಿ ದೀಪ ಹಚ್ಚಿಟ್ಟು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು ನಿಜವಾಗ್ಲೂ. ಸೊ ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ನ ಇಲ್ಲಿ ಹಾಕ್ತೀನಿ ನೋಡಿ, ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ. ಯಾಕೆಂದರೆ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ತುಂಬ ಜನ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡದೇ ಇರೋರಿಗೂ, ನನಗೆ ತುಂಬ ಜನ ಕೇಳ್ತಾ ಇರ್ತಾರೆ, ಇನ್ಸ್ಟಾಗ್ರಾಮ್ನ ನಾವು ಯೂಸ್ ಮಾಡಲ್ಲ, ಯೂಟ್ಯೂಬಲ್ಲಿ ನೀವು ಇನ್ಸ್ಟಾಗ್ರಾಮಲ್ಲೇ ಬೇರೆ ವೀಡಿಯೋಸ್ನ ಮಾಡ್ತೀರಾ, ಯೂಟ್ಯೂಬಲ್ಲೇ ಬೇರೆ ವೀಡಿಯೋಸ್ ಹಾಕ್ತಾ ಇರ್ತೀರಾ ಅಂತ. ಹೌದು, ನಾನು ಇನ್ಸ್ಟಾಗ್ರಾಮಿಗೆ ಏನು ಹಾಕಿರ್ತೀನಿ ಅದು ಕೆಲವೊಂದು ವಿಡಿಯೋನ ಯೂಟ್ಯೂಬಲ್ಲಿ ಹಾಕೋದಿಲ್ಲ. ಸೊ ಡೈಲಿ ವೀಡಿಯೋಸೇ ಬೇರೆ ಆಗಿರತ್ತಲ್ವಾ, ಸೊ ಅದಕ್ಕೋಸ್ಕರ ನಾನಿಲ್ಲಿ ತೆಂಗಿನಕಾಯಿ ದೀಪ ಹಚ್ಚೋದಕ್ಕೆ ಮೊದಲಿಗೆ ಒಂದು ಪ್ಲೇಟ್ ತಗೊಳ್ಬೇಕು. ಈ ಹಿತ್ತಾಳೆ ಅಥವಾ ತಾಮ್ರದ್ದು ಯಾವ್ದಾರ ಆಗಿರುತ್ತೆ, ಸ್ಟೀಲ್ ಮಾತ್ರ ಬೇಡ. ಅದಕ್ಕೆ ಸ್ವಸ್ತಿಕ್ ಚಿಹ್ನೆನ ಬರಿಬೇಕಾಗತ್ತೆ. ಬರೆದು ಮಧ್ಯದಲ್ಲಿ ಅರಿಶಿನ ಕುಂಕುಮನ ಇಟ್ಟು ಒಂದು ಸ್ವಲ್ಪ ಅಕ್ಕಿ ಹಾಕೊಳ್ಬೇಕು. ಸೊ ಅಕ್ಕಿ ಹಾಕಿ ಅದ್ರ ಮೇಲ್ಗಡೆ ತೆಂಗಿನಕಾಯಿನ ಕರೆಕ್ಟಾಗಿ ಓಲ್ಡ್ ಮಾಡ್ಕೊಳ್ಬೇಕು. ಅರ್ಧ ಈ ಥರ ಸ್ವಲ್ಪ ತೆಂಗಿನಕಾಯಿನ ನೀರಲ್ಲಿ ನೆನೆಸಿಟ್ಬಿಟ್ಟು ಹೊಡೀರಿ, ಅವಾಗ ಕರೆಕ್ಟಾಗಿ ಓಪನ್ ಆಗುತ್ತೆ. ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಸ್ವಲ್ಪ ದೀಪನ ಅಲಂಕಾರ ಮಾಡ್ಕೊಳ್ಬೇಕಾಗತ್ತೆ. ದೀಪನ ಹೂವೆಲ್ಲ ಇಟ್ಟು ಒಂದು ಪ್ಲೇಟಿಗೆ ಅದಕ್ಕೆ ಅಲಂಕಾರ ಮಾಡಿ, ನಾನಿಲ್ಲಿ 5 ಬತ್ತಿ ಹಾಕೊಂಡಿದ್ದೀನಿ ಎರಡೂ ಸೈಡಲ್ಲಿ. ಒಂದು ಕಡೆ 3 ಬತ್ತಿ ಹಾಕಿದ್ದೀನಿ, ಇನ್ನೊಂದು ಕಡೆ 2, 5 ಬತ್ತಿನ ಹಾಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ, ತುಪ್ಪ ಏನಾರು ಹಾಕೊಳ್ಬೋದು. ನಿಮ್ಮ ಮನೇಲಿ ನೀವು ಯಾವ ಥರ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನ, ಇದೇ ಥರ ಎಣ್ಣೆ ಬೇಕು ಅಂತ ಇಲ್ಲ, ದೀಪಕ್ಕೆ ಎಣ್ಣೆ ಹಾಕ್ತಿರಲ್ವ ಅದೇ ಎಣ್ಣೆನ ಹಾಕಿಟ್ಟು ಒಂದು ಕಡೆ ದೀಪನ ಹಚ್ಚೋದಕ್ಕೆ ಇಟ್ಕೊಂಡಿರಬೇಕು. ಇನ್ನು ಪಕ್ಕದಲ್ಲಿ ಅರ್ಧ ತೆಂಗಿನಕಾಯಿ ಇರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ತುಂಬಿಸಿ ಅದನ್ನ ನೈವೇದ್ಯಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಏನಕ್ಕೆ ಗೊತ್ತಾ, ಇದನ್ನ ಈ ಕಡೆ ದೀಪ ಹಚ್ಚಿಟ್ಟು ಸಂಕಲ್ಪ ಮಾಡಿ ನಾವು ಏನು ಕೇಳ್ಕೊಳ್ತೀವೋ ಅದನ್ನ ಸಂಕಲ್ಪ ಮಾಡಿ ದೇವ್ರ ಮುಂದೆ ಪೂಜೆ ಮಾಡಿ ಅದನ್ನ ಮಾಡ್ಕೊಂಡು, ನಾನಿಲ್ಲಿ ನೈವೇದ್ಯಕ್ಕೆ ಅಂತ ಇಟ್ಟಿದ್ದೀನಲ್ವಾ, ಅದನ್ನ ನಾಳೆ ಅಂದರೆ ಈ ಪೂಜೆ ಎಲ್ಲ ಆಗಿದ್ದಾದ್ಮೇಲೆ ದೀಪ ಎಲ್ಲ ಉರಿದು ನಾಳೆ ನೀವು ಅದನ್ನ ತಗೊಂಡು ಸ್ವೀಟ್ ಮಾಡ್ಕೊಳ್ಳಿ. ಸ್ವೀಟ್ ಪೊಂಗಲ್ಲು, ಇಲ್ಲಾಂದರೆ ಅದು ಸ್ವಲ್ಪ ಅಕ್ಕಿನೂ ಹಾಕಿರ್ತೀವಿ, ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ಇದ್ದರೆ ಇನ್ನೊಂದು ಸ್ವಲ್ಪ ಬೇರೆ ಅಕ್ಕಿನೂ ಸೇರಿಸ್ಕೊಳ್ಬೋದು. ಇಷ್ಟೇ ಅಕ್ಕಿನಲ್ಲಿ ಮಾಡೋಕ್ಕಾಗಲ್ಲ. ತೆಂಗಿನಕಾಯಿನ ತುರಿದು ಬೆಲ್ಲ ಕುಟ್ಟಾಕಿ ಒಂದು ಸ್ವೀಟ್ ಮಾಡಿ ನೀವು ತಿನ್ನಿ. ಯಾರಿಗಾದರೂ ಒಂದು 2-3 ಜನಕ್ಕೆ ಅದನ್ನು ದಾನ ಕೂಡ ಮಾಡ್ಬೋದು. ಸೊ ತುಂಬ ಒಳ್ಳೆಯದು ಈ ತೆಂಗಿನಕಾಯಿ ದೀಪ ಹಚ್ಚಿಟ್ಟು ಸಂಕಲ್ಪ ಮಾಡಿ ಪೂಜೆ ಮಾಡಿದ್ರೆ. ಸೊ ಹಾಗಾಗಿ ಕಲ್ಪವೃಕ್ಷ ಅಂತಾರೆ ತೆಂಗಿನಕಾಯಿನ. ಸೊ ಹಾಗಾಗಿ ಖಂಡಿತವಾಗ್ಲೂ ನೆಕ್ಸ್ಟು ಇವಾಗ ಪೂಜೆಗೆ ಅಂತ ಹೂವೆಲ್ಲ ಡೈಲಿ ತೆಗಿತಾ ಇರ್ತೀನಿ. ಹಳೆ ಹೂವನ್ನೆಲ್ಲ ಎಸೆಯೋದಿಲ್ಲ, ಅದನ್ನೆಲ್ಲ ಒಂದು ಇದರಲ್ಲಿ ಬೌಲಲ್ಲಿ ಹಾಕಿ, ಇಲ್ಲಾಂದರೆ ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕಿ ಬಾಲ್ಕನಿನಲ್ಲಿ ಒಣಗಾಕಿರ್ತೀನಿ. ಸೊ ಅದನ್ನ ಎಲ್ಲ ಫುಲ್ಲು ಪುಡಿಯಾಗಿದೆ. ಒಂದಷ್ಟು ಹೂವು, ಇನ್ನೊಂದಷ್ಟು ಹೂವು ರೆಡಿ ಇದೆ, ಇನ್ನೊಂದಷ್ಟು ಪುಡಿ ಎಲ್ಲ ಒಣಗಿಸಿದೆ, ಚೆನ್ನಾಗಿ ಒಣಗಿರಬೇಕು. ಸೊ ತೋರಿಸ್ತೀನಿ ಅದನ್ನು ಯಾವ ಥರ ಬತ್ತಿ ಮಾಡ್ಕೊಳ್ತೀನಿ ಅಂತ. ಇವಾಗ ನಾವು ಧೂಪ ಮಾಡ್ಕೊಳ್ತೀವಲ್ವಾ, ಧೂಪ ಹಚ್ಚೋದು ಏನಕ್ಕೆ ಮನೇಲಿ ಯಾವಾಗ್ಲೂ ಬರೀ ಧೂಪ ಹಚ್ಚಿಟ್ಟು ದೇವ್ರ ಮುಂದೆ ಧೂಪ ಬೆಳಗಿಸ್ತೀವಲ್ಲ, ಅದನ್ನ ಏನಕ್ಕೆ ಹಚ್ತೀವಿ? ತುಂಬ ಜನಕ್ಕೆ ಗೊತ್ತಿಲ್ಲ, ಮನೇಲಿ ಸ್ಮೆಲ್ ಬರಲಿ ಅಂತ ಧೂಪ ಹಚ್ತಾರೆ ಅಂತ.
ನಿಜ ಇಲ್ಲ. ಆ ಧೂಪ ಹಚ್ಚಿಟ್ಟು ಪೂಜೆ ಮಾಡಿ ನೋಡಿ ನೀವು ಮನೆಯಲ್ಲಿ. ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಮನೆಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬರೋದಕ್ಕೆ ಚಾನ್ಸ್ ಇರೋದಿಲ್ಲ. ಮನೆಯೆಲ್ಲ ನೀವು ಡೈಲಿ ಪೂಜೆ ಮಾಡ್ತಾ ಇರುವಾಗ ಧೂಪ ಎಲ್ಲ ಅದ್ರದ್ದು ಮನೆ ಸುಗಂಧಭರಿತವಾಗಿದ್ರೆ ಅದು ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಎಲ್ಲ ಮನೆ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಧೂಪ ತುಂಬಾನೇ ಒಳ್ಳೆಯದು. ಆಮೇಲೆ ನೀವು ಧೂಪ ತುಂಬ ಜನ ಧೂಪ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ. ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಧೂಪ ಮಾಡೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಸೊ ಯಾವ ಥರ ಧೂಪ ಮಾಡೋದು ಅಂತ. ಇದನ್ನ ಅಂಗಡಿನಲ್ಲಿ ತಂದು ದುಡ್ಡು ಖರ್ಚು ಮಾಡೋದಕ್ಕಿಂತ ನಮ್ಮ ಮನೇಲಿ ಇರೋವಂಥ ದೇವರಿಗೆ ಮಾಡಿಸಿರೋವಂಥ ಹೂವಿಂದನೇ ಧೂಪ ಮಾಡೋದು ತುಂಬ ಚೆನ್ನಾಗಿ ಉರಿಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಅದು ಯಾವ ಥರ ಮಾಡೋದು ಅಂತಲೂ ತೋರಿಸ್ತೀನಿ. ತುಂಬ ಒಳ್ಳೆಯದು. ಆಮೇಲೆ ಮನೆಯಲ್ಲಿ ಧೂಪ ಹಾಕಿ ಪೂಜೆ ಮಾಡಿದಾಗ ಯಾವಾಗಲೂ ಈ ದೇವಸ್ಥಾನಗಳಿಗೆ ಹೋದಾಗ ನಮ್ಗೊಂಥರ ಫೀಲ್ ಬರುತ್ತೆ ಗೊತ್ತಾ, ಒಂದು ವೈಬ್ಸ್ ಇರುತ್ತೆ. ದೇವ್ರ ಮನೇಲಿ ದೇವಸ್ಥಾನದಲ್ಲೇ ಕುತ್ಕೊಳ್ಬೇಕು ಅನ್ಸುತ್ತೆ. ಅಲ್ಲಿ ಒಂಥರ ಸ್ಮೆಲ್, ಅದ್ರದ್ದು ಸುಗಂಧ ಎಷ್ಟು ಚೆನ್ನಾಗಿರತ್ತಲ್ವಾ. ಸೊ ಅದೇ ಥರ ಮನೆಯಲ್ಲೂ ಕೂಡ ಯಾವಾಗಲೂ ಪಾಸಿಟಿವ್ ಆಗಿರಬೇಕು, ಅಭಿವೃದ್ಧಿ ಆಗ್ತಾ ಇರಬೇಕು. ಮನೆಯಲ್ಲಿ ಏನೇ ಕಿರಿಕಿರಿ ಇದ್ರೂ, ಏನೇ ಒಂಥರ ಮನೇಲಿ ಒಂದೊಂದ್ಸತಿ ಅನಿಸ್ತಾ ಇರತ್ತಾ, ಕೆಟ್ಟ ಕನಸು ಬೀಳೋದು, ಕೆಟ್ಟದೆಲ್ಲ ಯೋಚನೆಗಳು ಬರೋದು. ಸೊ ಮನೇಲಿ ಒಬ್ಬರೇ ಇರುವಾಗ ಒಂಥರ ಮೈಂಡ್ ಏನೋ ಒಂಥರ ಡೈವರ್ಟ್ ಆಗೋದು, ಇದೆಲ್ಲ ಆಗುತ್ತಲ್ವಾ. ಅದರಲ್ಲೇ ನೀವು ಒಂದು ಪೂಜೆ ಮಾಡಿ, ಒಂದು ಧೂಪ ಹಚ್ಚಿಟ್ಟು ಮನೇಲಿ ಸಾಯಂಕಾಲ ಆಗಿರ್ಬೋದು, ಬೆಳಿಗ್ಗೆ ಆಗಿರ್ಬೋದು, ಒಂದು ಧೂಪ ಹಚ್ಚಿಟ್ಟು ಒಂದು 5 ನಿಮಿಷ ಕುತ್ಕೊಳ್ಳಿ ನೋಡಿ. ಅವಾಗ ಎಷ್ಟು ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ, ಒಂಥರ ಖುಷಿ ಆಗತ್ತಲ್ವಾ. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಅಥವಾ ಸಾಯಂಕಾಲ ಒಂದು ಧೂಪ ಹಚ್ಚಿಟ್ರೆ ಮನೆ ಒಂಥರ ಗಮ್ ಅಂತ ವಾಸನೆ ಬರ್ತಾ ಇರುತ್ತೆ. ಆಮೇಲೆ ಯಾವುದೇ ರೀತಿಯ ಈ ಸಣ್ಣ ಸಣ್ಣ ಹುಳಗಳು, ಕ್ರಿಮಿ ಕೀಟಗಳು ಸಣ್ಣ ಸಣ್ಣದೆಲ್ಲ ಇರುತ್ತಲ್ವ, ಅದು ಕೂಡ ಬರೋದಿಲ್ಲ ಈ ಧೂಪ ಹಚ್ಚೋದ್ರಿಂದ. ಪಾಸಿಟಿವ್ ವೈಬ್ಸ್ ಬರುತ್ತೆ. ಮತ್ತು ಲಕ್ಷ್ಮಿ ನಾನೀ ತೋರಿಸ್ತಾ ಇರೋ ಇದರಲ್ಲಿ ಧೂಪಕ್ಕೆ ಅದನ್ನೆಲ್ಲ ಹಾಕ್ತೀನಿ, ಏನೇನೆಲ್ಲ ಹಾಕ್ತೀನಿ ಇಂಗ್ರೀಡಿಯೆಂಟ್ಸ್ ಅಂತಲೂ ತೋರಿಸ್ತೀನಿ. ಇದನ್ನೆಲ್ಲ ಹಾಕೋದ್ರಿಂದ ಲಕ್ಷ್ಮಿ ಸದಾಕಾಲ ಮನೆಯಲ್ಲಿ ನೆಲೆಸಿರ್ತಾರೆ. ಸೊ ಹಾಗಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಚಕ್ ಅಂತ ಬನ್ನಿ. ಡೈಲಿ ಹೂವು ಎಲ್ಲ ತೆಗಿತೀನಲ್ಲ ದೇವ್ರ ಮುಂದೆ, ಅದನ್ನೆಲ್ಲ ಎತ್ತಿಟ್ಕೊಂಡಿರ್ತೀನಿ. ಈ ಥರ ಒಂದು ಇದಕ್ಕೆ ಹಾಕಿ, ಪೇಪರಲ್ಲಿ ಹಾಕಿ ಇದನ್ನು ಡ್ರೈ ಮಾಡಿಸೋದಕ್ಕೆ. ಇದು ಚೆನ್ನಾಗಿ ಒಣಗಿದ್ಮೇಲೆ ಈ ದಾರದಿಂದ ತೆಗೆದುಬಿಡ್ತೀನಿ. ಇವಾಗ ಈ ಥರನೇ ಇದೆ. ಸೊ ನೋಡಿ ಎಷ್ಟು ಹೂವು ಇದೆ ಗೊತ್ತಾ, ಈ ಥರ ಇದೆ. ಇದು ಇನ್ನೂ ಒಣಗಿಲ್ಲ. ಈಗ ಫುಲ್ಲು ಇನ್ನೊಂದು ಸ್ವಲ್ಪ ಡ್ರೈ ಮಾಡಿದ್ದೀನಿ. ಇದು ನೋಡಿ, ನೆರಳಲ್ಲೇ ಒಣಗಿಸಿದ್ದೀನಿ, ಏನು ಬಿಸಿಲಲ್ಲೆಲ್ಲ ಏನು ಒಣಗ್ಸೋಕೆ ಹೋಗಿಲ್ಲ. ನೆರಳಲ್ಲೇ ಈ ಥರ ಫುಲ್ಲು ಇದು ಚೆನ್ನಾಗಿ ಒಣಗಬೇಕು. ಹೂವು ಚೆನ್ನಾಗಿ ಒಣಗಿದ್ರೆ ಅದು ಫುಲ್ಲು ಪುಡಿ ಆಗುತ್ತೆ. ಪೇಸ್ಟು ಚೆನ್ನಾಗಿ ಪುಡಿ ಮಾಡಿಕೊಂಡ್ರೆ ನಮಗೆ ಧೂಪದ ಉಂಡೆ ಕಟ್ಟೋಕ್ಕೆಲ್ಲ ಈಸಿ ಆಗುತ್ತೆ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ತೀನಿ. ಸೊ ಇದ್ರ ಜೊತೆ ಏನೇನು ಹಾಕ್ತೀನಿ ಅಂತ ಇವಾಗ ಆ ಹೂವು ಜೊತೆ ಪುಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕರ್ಪೂರ ತೊಗೊಂಡಿದ್ದೀನಿ. ಒಂದು 10 ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಕರ್ಪೂರ ಹಾಕಿದ್ರೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಆ ಧೂಪನೂ ಚೆನ್ನಾಗಿ ಉರಿಯುತ್ತೆ. ಆಮೇಲೆ ಇದು ಸಾಂಬ್ರಾಣಿ, ಇದನ್ನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಪುಡಿ ಸಾಂಬ್ರಾಣಿ ಬರುತ್ತಲ್ವ, ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ಇದು 15 ರೂಪಾಯಿ ಇದೆ. ಸೊ ಈ ಸಾಂಬ್ರಾಣಿ ಹಾಕ್ಕೊಳ್ತೀನಿ. ಇದು ಅಷ್ಟೇ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಗಮ್ ಅಂತ ವಾಸನೆ ಬರುತ್ತೆ. ಸೊ ಇದು ತುಂಬ ಒಳ್ಳೆಯದು. ಇದ್ರ ಜೊತೆಗೆ ಸೊ ಇದು ನಿಮಗೆ ಗೊತ್ತಲ್ವಾ, ಜವೇದ್ ಪೌಡರ್. ಇದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋವಂಥದ್ದು. ದೀಪ ನಾವು ಹಚ್ಚಿಟ್ಟಿದ್ದೀವಿ ಅಂದರೆ, ಧೂಪ ಹಚ್ಚಿಟ್ಟಿದ್ದೀವಿ ಅಂದರೆ ಬರೀ ಸ್ಮೆಲ್ ಬರೋದಕ್ಕಲ್ಲ, ಲಕ್ಷ್ಮಿ ಆಗಮನ ಆಗಿರಬೇಕು. ನಮ್ಮ ಮನೆಗೆ ಬರ್ತಾ ಇದ್ದಾರೆ ಲಕ್ಷ್ಮಿ ಅಂದರೆ ಅವ್ರು ಸದಾಕಾಲ ನಮ್ಮ ಜೊತೆನೇ ಇರಬೇಕಲ್ವಾ. ಸೊ ಅದಕ್ಕೋಸ್ಕರ ಈ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಒಂದು 4ರಿಂದ 5 ಏಲಕ್ಕಿ ಹಾಕ್ಕೊಳ್ತೀನಿ, ಒಂದು 4ರಿಂದ 5 ಲವಂಗ ಹಾಕ್ಕೊಳ್ತೀನಿ. ಸೊ ಅದು ಕೂಡ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ, ಲವಂಗ ಮತ್ತು ಏಲಕ್ಕಿ. ಸೊ ಅದಕ್ಕೋಸ್ಕರ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ, ಮೊದಲಿಗೆ ಒಂದು 4 ಏಲಕ್ಕಿ ತೊಗೊಳ್ತಾ ಇದ್ದೀನಿ. 4 ತೊಗೋತೀನಿ ಸಾಕು, 4. ಆಮೇಲೆ ಒಂದು 4 ಲವಂಗ. ಸೊ ಇದು ಜಾಸ್ತಿ ಬೇಡ, ಒಂದು 4 ತಗೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಹಾಕ್ಕೊಂಡು ಇವಾಗ ಕರ್ಪೂರ. ಸೊ ಕರ್ಪೂರ ಒಂದು 10 ತೊಗೊಂಡಿದ್ದೀನಿ. ಆಮೇಲೆ ಸಾಂಬ್ರಾಣಿ, ಈ ಪುಡಿ ಸಾಂಬ್ರಾಣಿ ಸಿಗತ್ತೆ ಫ್ರೆಂಡ್ಸ್ ಎಲ್ಲ ಕಡೆ, ಗ್ರಂಥಿ ಅಂಗಡಿನಲ್ಲಿ. ಇದರೆಲ್ಲೋಯ್ತು ಸೀಸರ್, ಒಂದೊಂದ್ಸತಿ ಕಾಣೆ ಆಗ್ಬಿಡುತ್ತೆ ನಮ್ಮ ಮನೇಲಿ. ಸೊ ಇದು ಈ ಥರ ಇರುತ್ತೆ ಪುಡಿ ಸಾಂಬ್ರಾಣಿ, ನೋಡಿ ಈ ಥರ ಇರುತ್ತೆ, ಕಾಣಿಸ್ತಾ ಇದೆಯಾ? ಈ ಥರ ಪುಡಿ ಸಾಂಬ್ರಾಣಿ. ಇದನ್ನು ಫುಲ್ ಹಾಕ್ಕೊಳ್ತೀನಿ. ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ತುಂಬ ಒಳ್ಳೆಯದು. ಸಾಂಬ್ರಾಣಿ ಹೊಗೆ ಕುಡಿದ್ರೆ ತುಂಬಾ ಒಳ್ಳೆಯದು.
ಈ ಕಫ ಮತ್ತು ಕೆಮ್ಮು ಶೀತ ಆ ಥರದ್ದೆಲ್ಲ ಆಗಿದ್ರೆ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಮಕ್ಳಿರುವಾಗ ಈ ಸಣ್ಣ ಮಕ್ಕಳಿಗೆ ಮತ್ತು ಬಾಣ್ತಿಯರಿಗೆಲ್ಲ ಸಾಂಬ್ರಾಣಿ ಹೊಗೆ ಕೊಡ್ತಾಯಿದ್ರು ಗೊತ್ತಾ. ನಾವು ಅಷ್ಟೇ ನಮ್ಮ ಮಕ್ಕಳಿಗೆಲ್ಲ ಬಾಣ್ತಿ ಇರುವಾಗ ನಮ್ಮಮ್ಮ ಯಾವಾಗಲೂ ಸಾಂಬ್ರಾಣಿ ಹೊಗೆ ಕೊಡೋರು, ತೊಟ್ಲ ಹತ್ರ ಎಲ್ಲ ಹಿಡಿತಾ ಇರೋರು. ಸೊ ಇದು ಇವಾಗ ರುಬ್ಕೊಳ್ತೀನಿ. ಈ ಥರ ಒಣಗಿಸ್ಕೊಳ್ಬೇಕು. ಈ ಥರ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಅದು ಪುಡಿ ಚೆನ್ನಾಗಾಗತ್ತೆ ಮತ್ತು ಅದು ಬೂಸ್ಟ್ ಎಲ್ಲ ಏನು ಬರಲ್ಲ. ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕು, ಪುಡಿಯಾಗೋಗಿದೆ. ಚೆನ್ನಾಗಿ ಒಣಗಿದ್ರೆ ಈ ಥರ ಪೌಡ್ರು ಚೆನ್ನಾಗಿ ಆಗತ್ತೆ. ಸೊ ಇನ್ನೊಂದು ರೌಂಡ್ ಹಾಕೊಳ್ಳೋಣ. ಪುಡಿನ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಇನ್ನೂ ಸಣ್ಣಗೆ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಉಂಡೆ ಕಟ್ಟೋದಕ್ಕೆ. ನಾನಿಲ್ಲಿ ಜವೇದ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಲಾಸ್ಟಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೇಗ್ರೆನ್ಸು ಹಾಗೇ ಇರಬೇಕು ಅದ್ರ ಪೌಡ್ರದ್ದು, ಮತ್ತು ಅದಕ್ಕೆ ತುಂಬ ಒಳ್ಳೆಯದು. ಸೊ ಲಕ್ಷ್ಮಿಗೆ ಇಷ್ಟವಾಗಿರೋ ಅಂಥದ್ದು. ಅದಕ್ಕೆ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಈಗ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ನೀರು ಹಾಕ್ಕೊಳ್ಳಿ ಅಂತಾರೆ, ಆದರೆ ನೀರು ಹಾಕಿದ್ರೆ ದೀಪ ಅದು ಬತ್ತಿ ಉರಿಯೋದಿಲ್ಲ. ಅದಕ್ಕೋಸ್ಕರನೇ ಆಯಿಲ್ ಹಾಕ್ಕೊಳ್ಬೇಕು. ಒಂದು 2ರಿಂದ 3 ಸ್ಪೂನ್, ಅದು ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ನಾದ್ಕೋಬೇಕಲ್ವ, ನಮಗೆ ಉಂಡೆ ಕಟ್ಟೋದಕ್ಕೆ ಈಸಿಯಾಗಿ ಬರಬೇಕು. ಹಾಗಾಗಿ ನಾನು ದೀಪ ಹಚ್ಚೋದಕ್ಕೆ ಯೂಸ್ ಮಾಡ್ತೀವಲ್ವ ಅದೇ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಎಣ್ಣೆ ಎಲ್ಲ ಏನು ಬೇಡ. ದೀಪ ಹಚ್ಚೋದಕ್ಕೆ ನಾವು ಯಾವ ಎಣ್ಣೆನ ಯೂಸ್ ಮಾಡ್ತೀವಿ ಮನೇಲಿ, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ಸೊ ಮಿಕ್ಸ್ ಎಣ್ಣೆಗಳು ಆ ಥರದ್ದು ಯಾವ್ದು ಇರುತ್ತೆ ಅದನ್ನು ಉಂಡೆ ಕಟ್ಟೋದಕ್ಕೆ ಈಸಿಯಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂಥರ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪ ದಪ್ಪನೇ ಹಚ್ಚಿದ್ರೆ, ಒಂದು ಹಚ್ಚಿದ್ರೆ ಸಾಕು ಇಡೀ ಮನೆಯೆಲ್ಲ ಆ ಸ್ಮೋಕು ಚೆನ್ನಾಗಿ ಬರುತ್ತೆ. ನಾವು ಈ ಸಾಂಬ್ರಾಣಿ ಮತ್ತು ಇದನ್ನೆಲ್ಲ ಕರ್ಪೂರ ಲವಂಗ ಇದು ಎಲ್ಲ ಹಾಕಿರೋದಕ್ಕೆ ಆ ಸ್ಮೋಕ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಈ ಥರ ಉಂಡೆ ಕಟ್ಟಿ ಜೋಡಿಸ್ಕೊಳ್ತಾ ಇದ್ದೀನಿ. ಇಷ್ಟು ಬತ್ತಿಗಳಾಗಿದೆ ಒಂದು ಪ್ಲೇಟ್ ತುಂಬ. ನಾನು ಒಂದು ವಾರದ ಹೂವು ಅಷ್ಟೇ ಎತ್ತಿಟ್ಟಿದ್ದು. ಅದನ್ನ ಒಣಗಿಸಿ ಪುಡಿ ಮಾಡಿ ಉಂಡೆ ಕಟ್ಟಿದ್ದಾಯ್ತು. ಕೋನ್ ಶೇಪಲ್ಲಿ ನೋಡಿ ಈ ಥರ ಇಟ್ಟಿದ್ದೀನಿ. ಇದನ್ನ ಇವಾಗ ನೆರಳಲ್ಲೇ ಒಣಗಿಸ್ಬೇಕು, ಬಿಸಿಲಲ್ಲಿ ಒಣಗಿಸ್ಬಾರ್ದು. ಬಿಸಿಲಲ್ಲಿ ಒಣಗಿಸಿದ್ರೆ ಆ ಉಂಡೆಗಳೆಲ್ಲ ನಾವು ಈ ಕೋನ್ ಶೇಪಲ್ಲಿ ಮಾಡಿದ್ದೀವಲ್ವಾ ಬಿರುಕು ಬಿಡ್ಕೊಳ್ಳುತ್ತೆ. ನಿಮಗೆ ಯಾವ ಶೇಪ್ ಆದರೂ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಉಂಡೆ ಥರ, ಕೋಲ್ ಥರ ಯಾವ ಥರನಾದ್ರು ಮಾಡ್ಕೊಳ್ಬೇಕು. ಇದನ್ನ ನೆರಳಲ್ಲೇ ಒಣಗಿಸ್ಕೊಳ್ಬೇಕು. ಒಂದು 3ರಿಂದ 4 ದಿನ ಚೆನ್ನಾಗಿ ಡ್ರೈ ಮಾಡಿದ್ರೆ ಸಾಕು, ಚೆನ್ನಾಗಿ ಒಣಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ. ನಾನು ನೆರಳಲ್ಲೇ ಇಟ್ಟಿದ್ದೆ ಬಾಲ್ಕನಿನಲ್ಲಿ. ಈ ಥರನೇ ಒಣಗಿದೆ. ಸೊ ಇನ್ನೂ ಒಂದು 2 ದಿನ ಒಣಗಬೇಕು. ಒಣಗಿದ್ರೆ ಚೆನ್ನಾಗಿ ಡ್ರೈ ಮಾಡಿದ್ಮೇಲೆ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ಳೋದು. ಇವಾಗ ಒಂದು ಚಿಕ್ಕದು ಮಣ್ಣಿನ ದೀಪನ ತೊಗೊಂಡಿದ್ದೀನಿ. ಇದ್ರ ಮೇಲೆ ಇಟ್ಟು ಹಚ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಕರ್ಪೂರದ್ದು ಮತ್ತು ಸಾಂಬ್ರಾಣಿದು ಅದೆಲ್ಲ ಸ್ಮೆಲ್ಲು, ಜವೇದ್ ಪೌಡರ್ ಎಲ್ಲ ಹಾಕಿದ್ದೀನಲ್ಲ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು. ಆ ಸ್ಮೋಕು ಕೂಡ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಸ್ಮೋಕ್ ಬರ್ತಾ ಇತ್ತು. ಸೊ ಹಚ್ಬಿಟ್ಟು ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೋಕ್ ಬರ್ತಾ ಇದೆ, ಗಮ್ ಅಂತ ವಾಸನೆನೂ ಬರ್ತಾ ಇದೆ. ಸೊ ನಾವು ಮಾರ್ಕೆಟಲ್ಲಿ ತಗೊಳ್ಳೋದು ಅಷ್ಟು ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಇದನ್ನ ನಾವೇ ಮಾಡಿದ್ದೀವಿ ಅನ್ನೋ ಖುಷಿನೂ ಇರುತ್ತೆ, ಸಮಾಧಾನನೂ ಇರುತ್ತೆ. ದೇವರಿಗೂ ನಾವು ಹೈಜೆನಿಕ್ ಆಗಿ ಮಾಡಿದ್ದೀವಿ. ಸೊ ಬೇರೆ ಎಲ್ಲ ಕೆಮಿಕಲ್ ಹಾಕಿ ಯಾವ್ದ್ಯಾವ್ದೋ ಇದನ್ನ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕಿಂತ ನಮ್ಮ ಮನೇಲಿ ನಾವೇ ಧೂಪ ಮಾಡಿ ಇಟ್ಟಿದ್ದೀವಿ ಅಂದರೆ ಖುಷಿ ಅಲ್ವಾ. ಸೊ ಅದನ್ನ ನಿಜವಾಗ್ಲೂ ಖುಷಿಯಿಂದ ದೇವ್ರ ಮುಂದೆ ಹಚ್ಚಿ ಸಂಕಲ್ಪ ಮಾಡಿ ಕೇಳ್ಕೊಳ್ಬೋದು. ಸೊ ಭಗವಂತನಿಗೂ ಇಷ್ಟ ಆಗತ್ತೆ. ನಾನು ಈ ವಿಡಿಯೋ ಮಾಡಿದ್ದು ವೇಸ್ಟು ಅಂತ ನಾವು ಕಸಕ್ಕೆ ಎಸೆಯೋದ್ರ ಬದಲು ಅದೇ ಹೂವನ್ನ ಎತ್ತಿಟ್ಟು ನಾವೇನೇ ಒಂದು ಕ್ರಿಯೇಟಿವಿಟಿಯಾಗಿ ದುಡ್ಡು ಉಳಿಸ್ಬೋದು, ನಮಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಖುಷಿ ಕೂಡ ಆಗುತ್ತೆ. ನೀವು ಬೇಕಂದ್ರೆ ಟ್ರೈ ಮಾಡಿ. ನಿಮ್ಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಶೇರ್ ಮಾಡೋದನ್ನ ಮರಿಬೇಡಿ. ಅವರು ಕೂಡ ಮಾಡ್ಕೊಳ್ಳಿ. ದೇವರ ಕೃಪೆಗೆ ಪಾತ್ರರಾಗಲಿ. ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಸದಾಕಾಲ ನೆನೆಸಿರಲಿ.